ಯಾಕೆ ಕಂಡ್ರೆ ಮೊನ್ನೆ ಕೌಸಾಲ 1 ವರ್ಷದ ಹಿಂದೆ ಶಾಸಕರು ನಾಡಾ ಪಂಚಾಯತಿಗೆ ಹೋದ್ರು. ನಾಡಾ ಪಂಚಾಯತಿಗೆ ಹೋಗಿ ಅಲ್ಲಿ ಬ್ಲಾಕ್ ಅಧ್ಯಕ್ಷತೆಯಲ್ಲಿ ಅರವಿಂದ್ ಪೂಜಾರಿ ಅಂದರೆ ಒಬ್ಬ ಬಿಜೆಪಿಯ ಶಾಸಕ ಹೋಗಿ ಕಾಂಗ್ರೆಸ್ಸಿನ ಕಾರ್ ಹತ್ಕೊಂಡ ಕಾರ್ ಹತ್ಕೊಂಡು ತಿರ್ಗದು ಅವ ಹೇಳ ನಂಗೆ ಒಬ್ಬ ಚಿಕ್ಕದಳಿಗೆ ಏನು ನಮ್ಮ ಶಾಸಕ ತಗಡಿ ತಿರ್ಸೋಕೆ ಇಲ್ಲ. ನಾನು ಅವ್ರಿಗೆ ಹೇಳಿದೆ, ನಾನು ಬ್ಲಾಕ್ ಅಧ್ಯಕ್ಷ MLA ಬೇಡ ಅಂದೇಳಿ ಹೇಳಿದೆ. ಇಲ್ಲ, ಏನ್ ತೊಂದರೆ ಇಲ್ಲ, ನಾವು ಕೂತ್ಕೊಳ್ತೇನೆ ಅಂದ್ರೆ ಅಲ್ಲಿರ್ತಕ್ಕಂಥ ಕೆಲಸ ಮಾಡಿ ಅಲ್ಲಿ ವಿರೋಧ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಬಿಜೆಪಿಯ ಕಾರ್ಯಕರ್ತರು ಏನು ಉತ್ತರ ಕೊಡ್ಬೇಕು? ತುಂಬಾ ಜನ ಬುಗಿಲೆ ಬಿಟ್ರು. ನೀವೇ ಕಾಂಗ್ರೆಸ್ ಕಾರ್ಯಕರ್ತರು ತಿರುಗುತ್ತಾರೆ, ನಮ್ಗೆ ಯಾಕೆ ಪಕ್ಷ, ನಮ್ಗೆ ಯಾಕೆ ನಿಷ್ಠುರ, ನಮ್ಗೆ ಯಾಕೆ ಹೋರಾಟ? ಏನು ವಿಪರ್ಯಾಸ ಇದು? ಆದ್ರೆ ಮೊನ್ನೆ ನನ್ನನ್ನ ಕುತ್ತಿಗೆ ಕೈ ಹಾಕಿ ದೂರ ಆಗದವಾಗ ಸಹ ಆವಾಗ ಎಲ್ಲ ಮಾಧ್ಯಮದವ್ರ ನಂತರ ಸ್ಟೇಟ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಹೇಳ್ರು. ಯಾರವ್ರು ಒಬ್ಬ MLA ಕುತ್ತಿಗೆ ಕೈ ಹಾಕಿ ದೂಡಾಗ್ತಾರ? ಆ ಸಮಯದಲ್ಲಿ ಎಲ್ಲರೂ ಕೇಳ್ರು. ಅವಳಿಗೆ ನನ್ನ ಪಕ್ಷದ ಹಿರಿಯರು, ಸಂಘಟನೆ ಹಿರಿಯರೆಲ್ಲ ಫೋನ್ ಮಾಡಿದ್ರು, ಈ ಪಕ್ಷಕ್ಕೆ ಏನೇ ಇರಲಿ ಒಂದು ಮಾಧ್ಯಮಕ್ಕೆ ಹೋಗ್ಬೇಡಿ, ಪಕ್ಷ ಹಾಳಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿದರು. ಹಿರಿಯರ ಮಾತುಗೆ ಗೌರವವನ್ನು ಕೊಟ್ಟು ನಾನು ಎಲ್ಲೂ ತುಟಿ ಬಿಟ್ಟಲಿಲ್ಲ. ಅದನ್ನು ಸುಮ್ಮನೆ ಹಾಕೊಂಡೆ ಪಕ್ಷಕ್ಕೋಸ್ಕರ. ಯಾರನ್ನು ಉಚ್ಚಾಟನೆ ಮಾಡ್ಬೇಕು ನೀವು ಹೇಳಿ? ಒಬ್ಬ ಮಂಡಲ ಅಧ್ಯಕ್ಷನ ಮೇಲೆ ಹಲ್ಲೆ ಆದಾಗ ಇದನ್ನೂ ಸಮರ್ಥನೆ ಮಾಡ್ಕೊಳ್ತಾ ಆದ್ರೆ ಏನು ವಿಪರ್ಯಾಸ? ನನಗೆ ಗೊತ್ತಿತ್ತು. ಯಾಕೆಂದ್ರೆ ಬರಿಗಾಲ ಸಂತ ಯಾವಾಗ ಬೈಂದೂರಿಗೆ ಪ್ರವೇಶ ಮಾಡೋ ಆ ದಿವಸವೇ ಬೈಂದೂರಿಗೆ ಬರಗಾಲ ಬಂದಿದೆ, ಕಾರ್ಯಕರ್ತರಿಗೆ ಬರಗಾಲ ಬಂದಿದೆ. ಊರ ದುಡ್ಡು ನಮ್ಗೆ ಬೇಕಂತ ಹೇಳಿದ್ರೆ ಹುಡುಗರ ಕತ್ತಿ ಇರ್ತದೆ, ಬರಗಾಲ ಗೊತ್ತಿಲ್ಲ ಆಗಲಿಕ್ಕೆ.